ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮದ್ದೀಡಾಗಿದೆ, ಊಟದಲ್ಲಿ ಮದ್ದು ಹಾಕಿದ್ದಾರೆ, ಮದ್ದು ಬೆರೆಸಿದ್ದಾರೆ, ಮದ್ದಿನ ಪ್ರಯೋಗ ಆಗಿದೆ ಅಂತೆಲ್ಲ ಹೇಳ್ತಾರೆ. ಇದು ನಿಜನಾ ಅಥವಾ ಇದು ಮೂಢನಂಬಿಕೆನಾ? ಅದು ನಿಜನೇ ಆಗಿದ್ದರೆ ಅದು ಆಗಿದೆ ಅಂತ ತಿಳ್ಕೊಳ್ಳೋದು ಹೆಂಗೆ, ಅದಕ್ಕೆ ಏನು ಪರಿಹಾರ ಅನ್ನೋ ವಿಚಾರವಾಗಿ ಸ್ವಲ್ಪ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋಣ. ವೀಕ್ಷಕರೇ, ಮದ್ದೀಡಾಗಿದೆ, ಮದ್ದಿನ ಪ್ರಯೋಗ ಆಗಿದೆ ಅನ್ನೋದು ನಿಜ. ಇದು ಮೂಢನಂಬಿಕೆ ಅಲ್ಲ. ನಮಗೆ ಅರ್ಥ ಆಗಿಲ್ಲ ಅಂತ ಮಾತ್ರಕ್ಕೆ ಅದು ಮೂಢನಂಬಿಕೆ ಅಂತ ಸಾರಾಸಗಟಾಗಿ ತಳ್ಳಿ ಹಾಕೋದು ಸರಿಯಲ್ಲ. ವೀಕ್ಷಕರೇ, ಈ ಮದ್ದಿನ ಪ್ರಯೋಗ ಇದೆಯಲ್ಲ, ಇದು ಚಾಣಕ್ಯನ ಕಾಲದಲ್ಲೂ ಕೂಡ ಪ್ರಚಲಿತದಲ್ಲಿತ್ತು. ಮೌರ್ಯ ಡೈನೆಸ್ಟಿಯಲ್ಲಿ ಕೂಡ ಯುದ್ಧ ಅಂತ ಮಾತ್ರಕ್ಕೆ ಗನ್ ಇಟ್ಕೊಂಡು ಹೊಡೆಯೋದು, ಚಾಕು ಚೂರಿ ಹಾಕೋದು, ಕತ್ತಿ ಗುರಾಣ ಇಟ್ಕೊಂಡು ಮಾಡೋದೇ ಯುದ್ಧ ಅಲ್ಲ. ಹಿಂದಿನ ಕಾಲದಲ್ಲಿ ಶತ್ರುಗಳನ್ನು ಸೆರೆ ಹೊಡಿಲಿಕ್ಕೆ ಈ ಥರ ಮದ್ದಿನ ಪ್ರಯೋಗವನ್ನು ಮಾಡಿದ್ರು. ಶತ್ರುಗಳ ಆಹಾರಗಳಲ್ಲೇ ಬೆರೆಸ್ತಾ ಇದ್ರು, ನದಿ ಕೆರೆಗಳಲ್ಲಿ ಬೆರೆಸ್ತಾ ಇದ್ರು, ಬಾವಿಗಳಲ್ಲಿ ಈ ಥರ ಮದ್ದುಗಳನ್ನು ಹಾಕಿಬಿಟ್ರೆ ಅದನ್ನು ಕುಡಿದಂತಹ ಆ ಊರಿನ ಜನಾಂಗ ಸಮೂಹನೇ ನಾಶ ಮಾಡ್ತಾ ಇತ್ತು. ಯುದ್ಧ ಮಾಡೋ ಅವಶ್ಯಕತೆನೇ ಬೀಳ್ತಾ ಇರಲಿಲ್ಲ. ಈ ಥರದ ಒಂದು ಟೆಕ್ನಿಕ್ಗಳನ್ನು ಅವತ್ತಿನ ಕಾಲದಲ್ಲೇ ಬಳಕೆ ಮಾಡ್ತಾ ಇದ್ರು. ಆ ಒಂದು ಪದ್ಧತಿಯನ್ನು ಇವತ್ತಿಗೂ ಕೂಡ ಕೆಲವರು ಮಾಡ್ಕೊಂಡು ಬರ್ತಿದ್ದಾರೆ ಶತ್ರುಗಳ ಸಂಹಾರಕ್ಕೋಸ್ಕರ. ಹಾಗಾದ್ರೆ ಮದ್ದೀಡಾಗಿದೆ ಅಂತ ತಿಳ್ಕೊಳ್ಳೋದು ಹೆಂಗೆ? ವೀಕ್ಷಕರೇ, ಇಷ್ಟು ಮಾಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೂತ್ರವನ್ನು ಒಂದು ಚಿಪ್ಪಿನಲ್ಲಿ ತಗೊಳ್ರಿ. ಚಿಪ್ಪಿನಲ್ಲಿ ತಗೊಂಡು ಒಂದಿಷ್ಟು ಹುರುಳಿಕಾಳುಗಳನ್ನು ಅದರಲ್ಲಿ ಬೆರೆಸಬೇಕು. ಆ ಹುರುಳಿಕಾಳನ್ನು ಒಂದು ದಿನ ಹಾಗೆ ಇಡಬೇಕು. ಹುರುಳಿಕಾಳು ಒಂದು ವೇಳೆ ಕಪ್ಪಾಗಿತ್ತು ಅಂತಂದರೆ ನಿಮಗೆ ಮದ್ದೀಡಾಗಿದೆ, ವಿಷಪ್ರಾಶನ ಆಗಿದೆ, ಪ್ರಯೋಗ ಆಗಿದೆ ಅಂತ ಅರ್ಥ. ಇನ್ನೊಂದು ಮೆಥಡ್ ಇದೆ. ಅಂಗೈಯಲ್ಲಿ ನುಗ್ಗೆ ಸೊಪ್ಪನ್ನ ಜಜ್ಜಿ ಅದರ ರಸವನ್ನು ಹಾಕಿ 5 ನಿಮಿಷ ಹಿಂಗಿಡ್ಕೋಬೇಕು. ಅದು ಹಾಗೆ ತೆಳುವಾಗಿತ್ತು ರಸ ಅಂತಂದರೆ ಮದ್ದೀಡಾಗಿಲ್ಲ. ಒಂದು ವೇಳೆ ಮೊಸರಿನ ಥರ ಒಡಕೊಡಕಾಯಿತು, ಗಟ್ಟಿ ಆಯಿತು ಅಂತಂದರೆ ಮದ್ದೀಡಾಗಿದೆ ಅಂತ ಅರ್ಥ. ಇದು ಆಗಿದೆಯೋ ಇಲ್ಲವೋ ಅಂತ ತಿಳ್ಕೊಳಕ್ಕೆ ಒಂದು ಮೆಥಡ್. ಹಾಗಾದರೆ ಏನೇನು ಲಕ್ಷಣ? ವೀಕ್ಷಕರೇ, ಮದ್ದೀಡಾಗಿರೋ ಅಂಥವ್ರಿಗೆ ಸಮಸ್ಯೆ ಏನಾಗ್ತದಪ್ಪ ಅಂತಂದರೆ, ಅವರು ಯಾವುದೇ ಟೆಸ್ಟ್ಗಳನ್ನ ಮಾಡಲಿ, ರಕ್ತ ಪರೀಕ್ಷೆ ಮಾಡಲಿ, ಮಲ ಮೂತ್ರ ಪರೀಕ್ಷೆ ಮಾಡಲಿ, ಸ್ಕ್ಯಾನಿಂಗ್ ಮಾಡಲಿ, ಎಲ್ಲ ನಾರ್ಮಲ್ ಇರ್ತವ್ರಿ. ಡಾಕ್ಟ್ರುಗಳಿಗೆ ಇವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತಂದರೆ, ಡಾಕ್ಟ್ರುಗಳು ಟ್ರೀಟ್ಮೆಂಟ್ ಕೊಡೋ ಅಂಥದ್ದು ಆ ರಿಪೋರ್ಟ್ಗಳನ್ನ ನೋಡ್ಬಿಟ್ಟು, ರಿಪೋರ್ಟ್ ನಾರ್ಮಲ್ ಇದ್ದಾಗ ಏನು ಅಂತ ಹೇಳ್ತಾರೆ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿ ಕಳಿಸ್ತಾರೆ. ಹಂಗಾರೆ ಲಕ್ಷಣಗಳಿಗೆ ಏನೇನು? ಅಜೀರ್ಣ ಆಗ್ತದೆ, ಹೊಟ್ಟೆ ಉಬ್ರ ಆಗ್ತದೆ, ಹೊಟ್ಟೆಯಲ್ಲಿ ಸಂಕಟ ಆಗ್ತದೆ, ಗಾಬರಿ ಆಗ್ತದೆ, ಎದೆ ಬಡಿತ ಜಾಸ್ತಿ ಆಗುತ್ತೆ, ತೂಕ ಕಮ್ಮಿ ಆಗ್ತಾ ಬರುತ್ತೆ, ವಾಂತಿ ಬಂದಂಗೆ ಆಗುತ್ತೆ, ಕಣ್ಣು ಮಂಚಾಗ್ತದೆ, ತಲೆ ಜೋಲಿ ಬರ್ತದೆ, ಸುಸ್ತಾಗ್ತದೆ, ಭುಜ ನೋವು ಬರ್ತವೆ, ಸೊಂಟ ನೋವು ಬರ್ತವೆ, ಮನುಷ್ಯನ ತೂಕ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ, ಹೊಟ್ಟೆಯಲ್ಲಿ ಉರಿ, ಸಂಕಟ, ಈ ಎಲ್ಲ ಲಕ್ಷಣಗಳು. ಮೋಷನ್ ಒಂದೊಂದ್ಸರಿ ಲೂಸ್ ಮೋಷನ್ ಆಗುತ್ತೆ, ಒಂದೊಂದ್ಸರಿ ಮೋಷನ್ನೇ ಆಗಲ್ಲ. ದಿನಕ್ಕೆ 10 ಸರಿ ಮೋಷನ್ ಆಗುತ್ತೆ, ಒಂದೊಂದ್ಸರಿ 4 ದಿನ ಆದ್ರೂ ಮೋಷನ್ ಆಗಲ್ಲ. ಇದೆಲ್ಲ ಸಮಸ್ಯೆಗಳು ಈ ಮದ್ದಿಗಿಡ ಹಾಕಿರುವಂತಹ ಪೇಷಂಟು ಅನುಭವಿಸ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ದಿ ಬೆಸ್ಟ್ ಮೆಡಿಸಿನ್ಸ್ ಇದ್ದಾವೆ. ಅವುಗಳನ್ನು ಬಳಕೆ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಈ ಥರದ ಕೇಸ್ಗಳಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿರೋ ಅಂಥದ್ದು ಅವರೇ ಪೇಷಂಟೇ ಮಾತಾಡಿರೋ ಅಂತಹ ವಿಡಿಯೋಸ್ಗಳನ್ನು ನೀವು ಸುಲಭ ಆಯುರ್ವೇದ ಅನ್ನೋ ಚಾನಲಲ್ಲಿ ನೋಡ್ಬೋದು. ಪೇಷಂಟೇ ಮಾತಾಡಿದ್ದಾರೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಡಾಕ್ಟರ್ PK ಪ್ರವೀಣ್ ಬಾಬು ಅಂತ ಓಪನ್ ಮಾಡಿದರೆ. ಫೇಸ್ಬುಕ್ಕಲ್ಲಿ ಓಪನ್ ಮಾಡಿ ನೋಡ್ಬೋದು, ಡಾಕ್ಟರ್ PK ಪ್ರವೀಣ್ ಬಾಬು ಅಂತ ಓಪನ್ ಮಾಡಿದರೆ. ಹಲವಾರು ವರ್ಷಗಳಿಂದ ಅನುಭವಿಸ್ತಾರಂತಹ ಸಮಸ್ಯೆಗಳಿಗೆ ಈ ಮದ್ದನ್ನು ತೆಗೆಯೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನ ಹೋಗಲಾಡಿಸಲಿಕ್ಕೆ ಅವಕಾಶ ಇದೆ. ಹಂಗಾರೆ ಇನ್ನು ಕೆಲವರು ಕೇಳ್ತಾರೆ, ಸರ್ ನಮ್ಮೂರ ಕಡೆ ವಾಂತಿ ಮಾಡಿಸಿದ್ರು, ಬೇದಿ ಮಾಡಿಸಿದ್ರು, ಅದರಿಂದ ಹೋಗಲಿಲ್ಲ. ನೋಡಿ ವೀಕ್ಷಕರೇ, ಯಾವುದೇ ಮದ್ದಿಡಾಗಲಿ, ಯಾವುದೇ ವಿಷಪ್ರಾಶನ ಆಗಲಿ, ನಾವು ತಗೊಂಡು 3 ತಾಸು ಒಳಗಡೆ ವಾಂತಿ ಮಾಡಿಸಿದ್ರೆ ಹೊಟ್ಟೆಲಿರೋ ಅಂಥದ್ದು ಹೊರಗೆ ಬರ್ತದೆ, ಅಥವಾ ಬೇದಿ ಮಾಡಿಸಿದ್ರೆ ಹೊಟ್ಟೆಲಿರೋ ಅಂಥದ್ದು ಹೊರಗೆ ಬರ್ತದೆ. 3 ತಾಸಿನ ನಂತರ ಅದು ಡೈಜೆಸ್ಟ್ ಆಗಿಬಿಡ್ತದೆ, ಜೀರ್ಣ ಆಗಿಬಿಡುತ್ತೆ. ಜೀರ್ಣ ಆಗಿ ರಕ್ತಕ್ಕೆ ಸೇರಿಬಿಡುತ್ತೆ. ಸೆಲ್ಯುಲಾರ್ ಲೆವೆಲ್ನಲ್ಲಿ, ಅಣುವಿನಲ್ಲಿ ಸೇರ್ಕೊಂಡಾಗ ನೀವು ಯಾವುದೇ ರೀತಿ ವಾಂತಿ ಮಾಡಿಸೋದ್ರಿಂದ ಆಗಲಿ, ಬೇದಿ ಮಾಡಿಸೋದ್ರಿಂದ ಆಗಲಿ ಇದನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆದಂತಹ ಕೆಲವೊಂದು ಆಂಟಿಡೋಟ್ಗಳಿರ್ತವೆ. ವಿಷಕ್ಕೆ ಅದರದ್ದೇ ಆದಂತಹ ಒಂದು ಮೆಡಿಸಿನ್ಸ್ ಇರ್ತವೆ. ಅವನ್ನು ಕೊಟ್ಟಾಗ ಸೆಲ್ಯುಲಾರ್ ಲೆವೆಲಲ್ಲಿ ರೀಚ್ ಆಗಿ ಆ ಮದ್ದಿನ ಒಂದು ತೀವ್ರತೆಯನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಯಾವಾಗ ತೀವ್ರತೆ ಕಡಿಮೆ ಆಗ್ತಾ ಬರುತ್ತೆ,
ಮನುಷ್ಯನಿಗೆ ಹಸಿವಾಗುತ್ತೆ, ತಿಂದಿದ್ದು ಜೀರ್ಣ ಆಗುತ್ತೆ, ಮೈಗೆ ದಕ್ಕುತ್ತೆ, ಸ್ಟ್ರೆಂತ್ ಬರುತ್ತೆ. ಸ್ಟ್ರೆಂತ್ ಬಂತು ಅಂತಂದರೆ ಭುಜ ನೋವು, ಸೊಂಟ ನೋವು ಎಲ್ಲ ಕಮ್ಮಿ ಆಗ್ತಾ ಬರ್ತವೆ, ಮುಖದಲ್ಲಿ ಕಾಂತಿ ಬರುತ್ತೆ. ವಿಷ ಒಂದೇ ದಿನದಲ್ಲಿ ಹೊರಗಡೆ ಹೋಗಲ್ಲ. ದಿನನಿತ್ಯದ ಪ್ರೊಸೀಜರಲ್ಲಿ ಆಹಾರದ ನೀವು ಊಟ ಮಾಡ್ದಂಗೆ ಮೋಷನ್ ಹೋದಂಗೆ ಕಮ್ಮಿ ಆಗಿ ಅಂತ ಅದರ ಪ್ರಭಾವ ಬರ್ತದೆ. ಈ ರೀತಿ ಆಯುರ್ವೇದದ ಚಿಕಿತ್ಸೆಯನ್ನು ಪಡ್ಕೊಂಡು ನೀವು ಸರಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.